ಇನ್ನು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆ ಆರಂಭಗೊಂಡಿದೆ. ಓಲಾ ಹೊರತುಪಡಿಸಿ ಊಬರ್ ಮತ್ತು ರ್ಯಾಪಿಡೋ ಆ್ಯಪ್ಗಳಲ್ಲಿ ಮಾತ್ರ ಈ ಸೇವೆ ಲಭ್ಯವಾಗಿರುತ್ತೆ. ಸುರಕ್ಷತಾ ಕಾರಣದಿಂದಾಗಿ ಜೂನ್ 16ರಿಂದ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಬಂದ್ ಮಾಡಲಾಗಿತ್ತು. ಆದರೆ ಇದೀಗ 2 ತಿಂಗಳ ನಂತರ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಮತ್ತೆ ಬೈಕ್ ಟ್ಯಾಕ್ಸಿಯನ್ನು ಪುನರ್ ಆರಂಭ ಮಾಡಲಾಗಿದೆ. ಬೆಂಗಳೂರು ವ್ಯಾಪ್ತಿಯಲ್ಲೇ 1.20 ಲಕ್ಷ ಬೈಕ್ ಟ್ಯಾಕ್ಸಿ ಸೇವೆ ನೋಂದಣಿ ಮಾಡಿಕೊಂಡಿದೆ. ಇದರ ಜೊತೆಗೆ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಸವಾರರು ಬೈಕ್ ಟ್ಯಾಕ್ಸಿ ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಸೊ ಸದ್ಯ ಬೈಕ್ ಟ್ಯಾಕ್ಸಿ ಪುನರ್ ಆರಂಭಗೊಂಡಿರೋದು ಚಾಲಕರಿಗೆ ಖುಷಿಯನ್ನು ತಂದಿದೆ. ನೋಡಿ, ಸಾಕಷ್ಟು ದಿನಗಳಿಂದ ಕಳೆದ 2 ತಿಂಗಳಿಂದ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಬೇಕೋ ಬೇಡವೋ ಅನ್ನುವ ಚರ್ಚೆ ಇತ್ತು. ಈ ಹಿಂದೆ ಅಂದರೆ ಜೂನ್ 16ನೇ ತಾರೀಕು ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಿ ಆದೇಶ ಬಂದಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಸುರಕ್ಷತೆ ಇರಲ್ಲ ಅಂತ, ಅಂದರೆ ಆಕ್ಸಿಡೆಂಟ್ಗಳಾದಾಗ ಸೆಕ್ಯೂರಿಟಿ ಇರಲ್ಲ. ಇದ್ರ ಜೊತೆಗೆ ಯಾರ್ಯಾರೋ ಬರ್ತಾರೆ, ಹೆಲ್ಮೆಟ್ಗಳು ಕರೆಕ್ಟಾಗಿರಲ್ಲ, ಲೋಕಲ್ ಹೆಲ್ಮೆಟ್ಗಳನ್ನು ಕೊಡ್ತಾರೆ, ಆಕ್ಸಿಡೆಂಟ್ಗಳು ಏನಾದರೂ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ, ಈ ಎಲ್ಲ ಪ್ರಶ್ನೆಗಳಿತ್ತು, ಸುರಕ್ಷತೆ ಕಾರಣದ ಪ್ರಶ್ನೆಗಳಿತ್ತು. ಇದೇ ಕಾರಣಕ್ಕಾಗಿ ಜೂನ್ 16ನೇ ತಾರೀಕು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಸ್ಟಾಪ್ ಮಾಡಲಾಗಿತ್ತು. ಬಟ್ ಈಗ ಮತ್ತೆ ಪುನರ್ ಆರಂಭ ಆಗಿದೆ. ನೋಡಿ, ಒಂದು ಡೇಟಾವನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರು ವ್ಯಾಪ್ತಿಯಲ್ಲಿ, ಅಂದರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬರೋಬ್ಬರಿ 1.20 ಲಕ್ಷ ಬೈಕ್ ಟ್ಯಾಕ್ಸಿಗೆ ನೋಂದಣಿ ಮಾಡಿಕೊಂಡಿದೆ. ನೋಡಿ, ಟ್ಯಾಕ್ಸಿ ಅಂತ ಹೇಳಿದ್ರೆ ಇದನ್ನು ನಂಬಿಕೊಂಡು ಒಂದಿಷ್ಟು ಕುಟುಂಬಗಳು ಕೂಡ ಇತ್ತು. ಇದರ ಜೊತೆಗೆ ಪಾರ್ಟ್ ಟೈಮ್ ಆಗಿ ಕೆಲಸ ಕೂಡ ಮಾಡ್ತಾಯಿದ್ರು ಈ ಬೈಕ್ ಟ್ಯಾಕ್ಸಿಗಳಾಗಿ. ಅಂದರೆ ಒಂದು ಶಿಫ್ಟಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡೋದು, ಮತ್ತೊಂದು ಶಿಫ್ಟಲ್ಲಿ ಬಂದು ಈ ರೀತಿಯಾಗಿ ಬೈಕ್ ಟ್ಯಾಕ್ಸಿಯಲ್ಲಿ ಕೆಲಸ ಮಾಡುವಂಥದ್ದು. ಈ ರೀತಿಯಾಗಿ ಒಂದಿಷ್ಟು ಜನ ಕಾಸನ್ನು ಸಂಪಾದನೆ ಮಾಡ್ಕೋತಾ ಇದ್ದರು. ಬಟ್ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿತ್ತು. ಇದಲ್ಲದೆ 6 ಲಕ್ಷಕ್ಕೂ ಅಧಿಕ ಸವಾರರು ಬೈಕ್ ಟ್ಯಾಕ್ಸಿನ ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರು. ಈ ಟ್ಯಾಕ್ಸಿಗೆ ಬ್ರೇಕ್ ಹಾಕಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಅಸಮಾಧಾನಗೊಂಡಿದ್ದರು, ಆಕ್ರೋಶ ಹೊರ ಹಾಕಿದರು. ಈಗ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ನಾಳೆಯಿಂದ ಮತ್ತೆ ಆರಂಭ ಆಗುತ್ತೆ ಬೈಕ್ ಟ್ಯಾಕ್ಸಿ.